ಒಂದು ಗ್ರಹದಲ್ಲಿ ಭೂಮಿ ಮತ್ತು ನೀರಿನ ಅನುಪಾತ 3:5 ಐತಿ. ಉತ್ತರ ಗೋಳಾರ್ಧದಲ್ಲಿ ನೀರಿನ ಅನುಪಾತ ಭೂಮಿ ಮತ್ತು ನೀರಿನ ಅನುಪಾತ 3:4 ಐತಿ. ಎರಡು ಗೋಳಾರ್ಧಗಳನ್ನು ವಿಭಜಿಸಿರ್ತಾರೆ. ದಕ್ಷಿಣ ಗೋಳಾರ್ಧದಲ್ಲಿ ಭೂಮಿ ಮತ್ತು ನೀರಿನ ಅನುಪಾತ ಎಷ್ಟು ಅಂತಂದು ಕೇಳ್ಯಾರ ಇಲ್ಲಿ ನೋಡ್ರಿ. ಲ್ಯಾಂಡ್ ರೇಷಿಯೋ ವಾಟರ್ ಫುಲ್ ಎಷ್ಟೈತ್ರಿ ಭೂಮಿ ಫುಲ್ 3:5 ಐತಿ. ನಾರ್ತರ್ನ್ ಹೆಮಿಸ್ಫಿಯರ್ನಾಗ ಎಷ್ಟೈತ್ರಿ 3:4 ಐತಿ. ಇವು ಎರಡು ಕೂರ್ದು ಮೊತ್ತ ಎಷ್ಟು ಆಗತ್ತೆ 5 3 8 ಆಗುತ್ತೆ. 4 3 7 ಆಗುತ್ತೆ. ಇಲ್ಲಿ 7ರಲ್ಲಿ ಮಲ್ಟಿಪ್ಲೈ ಮಾಡೋಣ, ಇಲ್ಲಿ 8ರಲ್ಲಿ ಮಲ್ಟಿಪ್ಲೈ ಮಾಡೋಣ. ಭೂಮಿ ಇದು ಫುಲ್ ಇರ್ತೈತಿ ಅಲ್ರಿ, ಇದು ಇಂಟು 2 ಆಗುತ್ತೆ. ಇದು ಅರ್ಧ ಅಂದ್ರೆ ಇದು ಒಂದು ಇರ್ತೈತಿ. ಇಲ್ಲಿ ಮಲ್ಟಿಪ್ಲೈ 1 ಆಗುತ್ತೆ. 2 1 2 4 8 ಆಗತ್ತೆ. 7 3 21, 7 5 35, 4 3 12, 4 4 16 ಆಗುತ್ತೆ. ಇದು ಫುಲ್ ಇರ್ತೈತಿ. ಇದು ನಾರ್ತರ್ನ್ ಇರ್ತೈತಿ. ನಮ್ಗೆ ಸೌತರ್ನ್ ಕೇಳ್ಯಾರ ಅಂದ್ರೆ ಫುಲ್ ಇದ್ರಾಗ ನಾರ್ತರ್ನ್ ಮೈನಸ್ ಮಾಡಿದ್ವಿ ಅಂದ್ರೆ ಸೌತ್ ಬರ್ತೈತಿ. 9:19 ಸೌತರ್ನ್ ಹೆಮಿಸ್ಫಿಯರ್ ಆಗುತ್ತೆ. ಒಂದು ಗ್ರಹದಲ್ಲಿ ಭೂಮಿ ಮತ್ತು ನೀರಿನ ಅನುಪಾತ 4:7, ಉತ್ತರ ಗೋಳಾರ್ಧದಲ್ಲಿ ಭೂಮಿ ಮತ್ತು ನೀರಿನ ಅನುಪಾತ 2:5 ಮತ್ತು ಅದರ ದಕ್ಷಿಣ ಗೋಳಾರ್ಧದ ಎಷ್ಟು ಇರ್ತೈತಿ ಅಂತ ಕೇಳ್ಯಾರ ಇಲ್ಲಿ ನೋಡ್ರಿ. ಲ್ಯಾಂಡ್ ರೇಷಿಯೋ ವಾಟರ್ ಫುಲ್ ಲ್ಯಾಂಡ್ ಎಷ್ಟು ಇರ್ತೈತಿ ಇದು 4:7 ಇರ್ತೈತಿ. ನಾರ್ತರ್ನ್ ಎಷ್ಟು ಐತ್ರಿ ಇಲ್ಲಿ 2:5 ಐತಿ. ಇದು 7 4 11, 5 2 7 ಆಗುತ್ತೆ. ಇಲ್ಲಿ ಮಲ್ಟಿಪ್ಲೈ 7, ಇಲ್ಲಿ 11, ಇದು ಫುಲ್ ಇರೋದಕ್ಕೆ 2, ಇದು ಹಾಫ್ ಆಗುತ್ತೆ 1. ಇದು ಎಷ್ಟೈತಿ ಇದು 2 ಮಲ್ಟಿಪ್ಲೈ 14, ಇದು 11. 14ರಲ್ಲಿ ಮಲ್ಟಿಪ್ಲೈ ಎಷ್ಟಾಗತ್ತೆ 56, 98, 11 2 22, 11 5 55, 33 43, 4 34 ರೇಷಿಯೋ 43. ಇದು ಸೌತ್ ಬರ್ತ್ರಿ. ಇದು ಒಂದು ಗ್ರಹದಲ್ಲಿ ಭೂಮಿ ಮತ್ತು ನೀರಿನ ಅನುಪಾತ 2:3 ಐತಿ. ಮತ್ತು ಇನ್ನು ಉತ್ತರ ಗೋಳಾರ್ಧ 1:2 ಐತಿ. ದಕ್ಷಿಣ ಗೋಳಾರ್ಧ ಕೇಳ್ಯಾರ. ಇದನ್ನ ಆನ್ಸರ್ ಕಮೆಂಟ್ ಮಾಡ್ರಿ. ಒಂದು ಬ್ಯಾಂಕ್ನಾಗ ₹1, 50 ಪೈಸೆ ಮತ್ತು 25 ಪೈಸೆ ನಾಣ್ಯಗಳು ಅದಾವು. ಅವುಗಳ ರೇಷಿಯೋ ಕೊಟ್ಟರೆ 2:5 ಅನುಪಾತದಲ್ಲಿ. ಒಟ್ಟು ಮತ್ತು 225 ಇದ್ರೆ 25 ಪೈಸೆ ನಾಣ್ಯಗಳ ಸಂಖ್ಯೆ ಎಷ್ಟು ಅದಾವ ಅಂತ ಕೇಳಿರಿ. ನೋಡ್ರಿ, ₹1ನ ಪೈಸೆ ಒಳಗೆ ಬರೆದ್ರೆ 100 ಆಗತ್ತೆ. ಇದು 50 ಪೈಸೆ, ಇದು 25 ಪೈಸೆ. ಇವಕ್ಕೆ ರೇಷಿಯೋ 2x 5x 7x ಆಗತ್ತೆ. ಮಲ್ಟಿಪ್ಲೈ ಮಾಡೋಣ್ರಿ. ಇದು 200x 250x ಎಷ್ಟಾಗತ್ತೆ 7 5 35, 175x. ಇವು ಮೂರು ಕೂಡ್ಸೋಣ್ರಿ. 200x ಪ್ಲಸ್ 250x ಪ್ಲಸ್ 175x. ಇದು 225 ರೂಪಾಯಿ ಕೊಟ್ಟಿದ್ದು ಅದು ಇಂಟು 100 ಮಾಡಿದೆ ಅಂದ್ರೆ 5 ಪೈಸೆದಾಗ ಆಕತಿ. ಯಾಕಂದ್ರೆ ಇಷ್ಟು ಬಂದಿದ್ದು ಪೈಸೆದಾಗ ತೊಗೊಂಡಿರ್ತೀವಿ. ಇವ್ಕೂರ್ ಮತ್ತೆ ಎಷ್ಟಾಗತ್ರಿ ಇದು 5 12 625x = 425 ಇಂಟು 100 25 25 25 4 25 9 x = 36 ಬರ್ತೈತಿ. ನಮ್ಗೆ 25 ಪೈಸೆ ನಾಣ್ಯಗಳು ಎಷ್ಟೈತ್ರಿ 7x ಐತಿ. 7 ಇಂಟು 36 7 42 252 ಬರ್ತೈತಿ. ₹2 ₹1 ಮತ್ತು 50 ಪೈಸೆ ನಾಣ್ಯಗಳ ಸಂಖ್ಯೆ ಅನುಪಾತ 3:4:8 ಐತಿ. ಒಟ್ಟು ಮತ್ತು 560 ಆದ್ರೆ 50 ಪೈಸೆ ನಾಣ್ಯಗಳ ಸಂಖ್ಯೆ ಕಂಡಿರಿ ಅಂತಂದು ಕೇಳ್ಯಾರ. ಇಲ್ಲಿ ನೋಡ್ರಿ, ₹2 ₹1 50 ಪೈಸೆ ಇದ್ದಿದ್ದು ರೂಪಾಯಿ ಕನ್ವರ್ಟ್ ಮಾಡಿದ್ರೆ 0.5 ಆಕತಿ. ರೇಷಿಯೋ 3x 4x 8x ಆಕತಿ. ಮಲ್ಟಿಪ್ಲೈ ಮಾಡೋಣ್ರಿ. 6x 4x 4x ಆಕತಿ. ಇವುಗಳು ಮತ್ತೆ ಎಷ್ಟಾಗತ್ರಿ ಇಲ್ಲಿ 14x = ಇಲ್ಲಿ ₹560 ಐತಿ. x = 40 ಬರ್ತೈತಿ. ನಮಗೆ ಎದ್ರದ್ದು ಪೈಸೆ 50 ಪೈಸೆ ಎಷ್ಟೈತ್ರಿ ಇಲ್ಲಿ 8x ಐತಿ. 8 ಇಂಟು 40 ಮಾಡಿದ್ರೆ 300. ಒಬ್ಬ ವ್ಯಕ್ತಿ ತನ್ನ ಸಂಪತ್ತನ್ನ ಹೆಂಡತಿ ಮತ್ತು ಮಗ ಮತ್ತು ಮಗಳ ನಡುವೆ ಹಂಚ್ತಾನೆ. ಮಗ ಮತ್ತು ಹೆಂಡತಿ ಪಾಲಿನ ಅನುಪಾತ 2:1 ಐತಿ. ಮತ್ತು ಹೆಂಡತಿ ಮತ್ತು ಮಗಳ ಪಾಲಿನ ಅನುಪಾತ 4:1 ಐತಿ. ಮಗಳಿಗಿಂತ ₹7,000 ಹೆಚ್ಚು ಸಿಕ್ಕರೆ ಒಟ್ಟು ಸಂಪತ್ತು ಎಷ್ಟು ಅಂತಂದು ಕೇಳ್ಯಾರ. ಇಲ್ಲಿ ನೋಡ್ರಿ, ಇಲ್ಲಿ ಸನ್ ಟು ವೈಫ್ ಎಷ್ಟೈತಿ ಇಲ್ಲಿ 2:1 ಐತಿ. ವೈಫ್ ಟು ಡಾಟರ್ ಎಷ್ಟೈತ್ರಿ ಇಲ್ಲಿ 4:1 ಐತಿ. ಮಲ್ಟಿಪ್ಲೈ ಹಿಂಗೆ ಮಾಡೋಣ್ರಿ 8 ಆಗತಿ. ಇದು ಕ್ರಾಸ್ ಮಾಡೋಣ್ರಿ 4 1. ಸಣ್ಣ ವೈಫ್ ಡಾಟರ್ ರೇಷಿಯೋ ಬರ್ತೀರಿ. ಇಲ್ಲಿ ಮಗ 7,000 ಜಾಸ್ತಿ ಐತ್ರಿ ಅಂದ್ರೆ 7x = 7,000 ಬರ್ತೈತಿ. x = 1000 ಆಕತಿ. ಟೋಟಲ್ ಕೇಳ್ಯಾರಿ ನಮ್ಗೆ 8 + 9 + 1 ಎಷ್ಟಾಗತ್ರಿ 13 ಇಂಟು 1000 ಮಾಡಿದ್ರೆ ಟೋಟಲ್ ಸಂಪತ್ತು 13,000 ಬರ್ತೈತಿ. ನೋಡ್ರಿ, ಇಲ್ಲಿ ಎರಡು ಮಿಶ್ರ ಲೋಹಗಳಲ್ಲಿ ಚಿನ್ನ ಮತ್ತು ತಾಮ್ರದ ಅನುಪಾತ ಕ್ರಮವಾಗಿ 3:2 ಮತ್ತು 7:5 ಐತಿ. ಎರಡೂ ಮಿಶ್ರವನ್ನು ಸಮ ಪ್ರಮಾಣ ಕರಗಿಸಿ ಮೂರನೇ ಮಿಶ್ರಲೋಹ ತಯಾರಿಸಿದ್ರೆ ಅದರಲ್ಲಿ ಚಿನ್ನ ಮತ್ತು ತಾಮ್ರ ಅನುಪಾತ ಕಂಡಿಡ್ರಿ ಅಂತಂದು ಕೇಳ್ಯಾರ. ಇಲ್ಲಿ ನೋಡ್ರಿ, ಗೋಲ್ಡ್ ರೇಷಿಯೋ ಕಾಪರ್ 1 ಎಷ್ಟ್ ಐತ್ರಿ ಇಲ್ಲಿ 3:2 ಐತಿ.
ಎರಡನೇದ್ರಾಗ 7:5 ಐತಿ. ಇವನ್ನ ಸಮನಾಗಿ ಕರಗಿಸಿ ಮೂರನೇದ್ರೊಳಗೆ ಹಾಕ್ತಾರೆ. ಅಂದ್ರೆ ಇದು ಎಷ್ಟೈತಿ ಕೂಡಿಸಿದ್ರೆ 5 ಐತಿ, ಇದು 12 ಐತಿ. ಇಲ್ಲಿ ಇಂಟು 12 ಮಾಡೋನು, ಇಲ್ಲಿ ಇಂಟು 5 ಮಾಡೋನು. 12 ಮೂರಲೆ 36, 12 24, 5 ವೇಳೆ 35, 5 ಇಲ್ಲಿ 25. ಕೂಡಿಸೋಣ್ರಿ ಇದನ್ನ 49:51. ಸಾರಿ 71:49 ಬರ್ತೈತಿ. ಮೂರನೇ ಮಿಶ್ರ ಲೋಹ ಎಷ್ಟಾಗತ್ರಿ ಇಲ್ಲಿ 71:49 ಆಗೈತಿ. ಇಲ್ಲಿ ಖರ್ಚು ಮತ್ತು ಉಳಿತಾಯದ ಅನುಪಾತ ಕೊಟ್ಟಾರೆ. ಇಲ್ಲಿ 11:4. ಮಾಸಿಕ ಆದಾಯ ಒಂದು 22,500 ಆದ್ರೆ ಉಳಿತಾಯ ಎಷ್ಟಂತ ಕೇಳ್ಯಾರ. ಇಲ್ಲಿ ಎಕ್ಸ್ಪೆಂಡಿಚರ್ ಸೇವಿಂಗ್ಸ್ ರೇಷಿಯೋ ಎಷ್ಟೈತ್ರಿ ಇಲ್ಲಿ 11:4 ಐತಿ. ಇನ್ಕಮ್ ಇವೆರಡೂ ಕೂಡಿಸಿದ್ವಿ ಅಂದ್ರೆ ಇನ್ಕಮ್ ಆಕತಿ, ಅದು 15 ಆಕತಿ. 15 ವ್ಯಾಲ್ಯೂ ಎಷ್ಟು ಕೊಟ್ಟಾರಿ 22,500 ಕೊಟ್ಟಾರೆ. ಇದು 1500 ಮಲ್ಟಿಪ್ಲೈ ಮಾಡಿದ್ವಿ ಅಂದ್ರೆ 22,500 ಆಕತಿ. ನಮಗೆ ಸೇವಿಂಗ್ಸ್ ಕೇಳ್ಯಾರ. ಸೇವಿಂಗ್ಸಿಗೆ 1500 ಮಲ್ಟಿಪ್ಲೈ ಮಾಡಿದ್ವಿ ಅಂದ್ರೆ ಎಷ್ಟಾಗತ್ತೆ 6,000 ರೂಪಾಯಿ ಸೇವಿಂಗ್ಸ್ ಆಗತ್ತೆ.